ಪೀಪಲ್. ಏನು ಅಂದ್ರೆ ಇವಾಗ 4 ದಿವಸ ಕಸ ಎತ್ತಲಿಲ್ಲ ಅಂದ್ರೆ ಜನ ರೊಚ್ಚ ಬಿದ್ದೋಗ್ತಾರೆ. ಹೌದು, ಅದೇ ತರ ಮೆಲ್ಮೆಲ್ಲಗ್ ಜನ ಮುಂದೆ ಬಂದು ಏನ್ ಮಾಡ್ತಾ ಇದ್ದೀರಾ, ಯಾತಕ್ ಮಾಡ್ತಾ ಇಲ್ಲ ಇದನ್ನ, ಇದೆಲ್ಲ ಮಾಡ್ಬೋದಲ್ಲ, ಯಾತಕ್ ಮಾಡ್ತಾ ಇಲ್ಲ, ನಮ್ಗೆ ಏನ್ ಬೆನಿಫಿಟ್, ಹೆಂಗ್ ಕೊಡ್ತೀರಾ, ಏನ್ ಮಾಡ್ತೀರಾ ಅಂತ 4 ಜನ ಕ್ವಶನ್ ಕೇಳಿದ್ರೆ ಎಲ್ಲರೂ ಮಾಡ್ಲೇಬೇಕಾಗುತ್ತೆ, ಸಾಧ್ಯ ಆಗಿದೆ. ಸೊ ಅದಕ್ಕೆ ಗವರ್ಮೆಂಟ್ಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಸುಪ್ರೀತ್ ಅವರೇ, ಈಗ ಅಹಮದಾಬಾದ್ ಅಲ್ಲಿ ಹೇಳಿದ್ರಿ ನಿಮ್ಮ ಒಂದು ಪ್ಲಾಂಟ್ ಇದೆ ಹಾಗೆ ಅನ್ನೋದು, ಕರ್ನಾಟಕದಲ್ಲಿ ಏನಾದ್ರು ಇದನ್ನ, ಯಾಕಂದ್ರೆ ಸ್ಪೆಷಲಿ ಬೆಂಗಳೂರಲ್ಲಿ ಏನಾದ್ರು ಸಾಧ್ಯತೆ ಇದೆಯಾ? ನೋಡಿ, ಎರಡಿತ್ತು. ಒಂದು, ಇವಾಗ ಕಾರ್ಪೊರೇಷನ್ ಎಲೆಕ್ಷನ್ಸ್ ಎಲ್ಲ ನಡೀತಾ ಇತ್ತು, ಪ್ಲಸ್ ಸ್ಟೇಟ್ ಗವರ್ಮೆಂಟ್ ಎಲೆಕ್ಷನ್ಸ್ ನಡೀತಾ ಇದೆ. ವಿ ಹ್ಯಾವ್ ಅಪ್ರೋಚ್ಡ್ ದ ಗವರ್ಮೆಂಟ್, ಬಟ್ ವಿ ಆರ್ ಸ್ಟಿಲ್ ಪರ್ಸ್ಯೂಯಿಂಗ್ ಇಟ್. ನಾವು ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾನು ಎಲ್ಲಾ ಕಾರ್ಪೊರೇಷನ್ಗಳಿಗೂ ಲೆಟರ್ ಏನ್ ಬರ್ದಿರೋದು ಅಂದ್ರೆ, ನೀವು ಪ್ರಾಜೆಕ್ಟ್ ನ ಕೊಡೋದು ಅದ್ ಬೇರೆ ವಿಷಯ, ನೀವು ಬನ್ನಿ ನಮ್ ಪ್ಲಾಂಟ್ ನೋಡಿ. ಯಾಕಂದ್ರೆ ಗುಜರಾತ್ ಗವರ್ಮೆಂಟ್ ಅಷ್ಟು ಶಬಾಷಿ ಕೊಟ್ಟಿರೋ ಒಂದು ಪ್ರಾಜೆಕ್ಟ್ ನ ನೀವು ನೋಡಿ, ಇಟ್ಸ್ ಅ ಬ್ರೇಕ್ ಥ್ರೂ ಟೆಕ್ನಾಲಜಿ. ಯಾಕಂದ್ರೆ ನಮ್ಮ ಇಡೀ ಪ್ಲಾಂಟ್ ಅಲ್ಲಿ ನೀವು ನೋಡಿದ್ರೆ ಒಂದ್ ಸೊಳ್ಳೆ ಇಲ್ಲ, ಒಂದ್ ನೊಣ ಇಲ್ಲ, ಒಂದಿಷ್ಟು ವಾಸನೆ ಇಲ್ಲ, ಕಾಗೆಗಳಿಲ್ಲ. ಇಟ್ಸ್ ಅ ಬ್ರೇಕ್ ಥ್ರೂ ಟೆಕ್ನಾಲಜಿ. ಸರ್, ಓಕೆ ಸುಪ್ರೀತ್ ಅವರೇ, ನಮಗೆ ಸಮಯ ಆಗ್ತಾ ಇದೆ. ಕೊನೆಯದಾಗಿ ಕಸದ ಬಗ್ಗೆ ಸಾರ್ವಜನಿಕರಿಗೆ, ಅಂದ್ರೆ ನಮ್ಮ ನೋಡುಗರಿಗೆ ಏನೋ ಒಂದು ಮಾತನ್ನ ಹೇಳಕ್ ಬಯಸ್ತೀರಾ ಅವೇರ್ನೆಸ್ಗೋಸ್ಕರ? ದಯವಿಟ್ಟು ಇದು ನನಗಿದ್ ಕಸ, ನನಗಿದ್ ಬೇಡ ಅಂತ ಸುಮ್ನೆ ಬಿಸಾಕದ್ ಬಿಟ್ಟು, ಅದ್ರ ಬಗ್ಗೆ ಇದ್ರಲ್ಲಿ ಏನ್ ಮಾಡಬಹುದು, ಇದರಿಂದ ನನಗೇನು ಉಪಯೋಗ ಆಗ್ಬೋದು ಅಂತ ಯೋಚನೆ ಮಾಡಿ. ಒಂದು. ಎರಡನೇದು, ಬರೀ ನಿಮ್ಮ ಜನರೇಷನ್ಗೆ ಮಾತ್ರ ಯೋಚನೆ ಮಾಡಬೇಡಿ, ಒಂದು ಕಮಿಟ್ಮೆಂಟ್ ಇಟ್ಕೊಳ್ಳಿ ಎನ್ವಿರಾನ್ಮೆಂಟ್ಗೆ. ನಿಮ್ಮ ಫರ್ದರ್ ಜನರೇಷನ್ಸ್ಗೂ ನಿಮ್ಗೆ ಇದೇ ಈ ಭೂಮಿ ಹಿಂಗೆ. ಯಾಕಂದ್ರೆ ಹಂಗ್ ನೋಡಕ್ ಹೋದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ತರಕಾರಿ ಇದೆಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ, ಯಾತಕ್ಕೆ ಅಂದ್ರೆ ನೀವು ಅಕ್ಕಪಕ್ಕ ಇರೋದನ್ನೆಲ್ಲ ನೀವು ಲೇಔಟ್ ಮಾಡ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡೇ ಇಲ್ಲ, ಅದಕ್ಕೆ ಆ ತರದೊಂದು ಮಾಡ್ಲೇಬೇಕು, ಅವೇರ್ನೆಸ್ ತಗೊಳ್ಳಿ ಅನ್ನೋದು. ಓಕೆ, ಥ್ಯಾಂಕ್ ಯು ಸುಪ್ರೀತ್ ಅವರೇ. ಕಸದ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಜೊತೆಗೆ ಕಸವನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಜೊತೆಗೆ ಕಸವನ್ನ ಹೇಗೆ ಅದು ವಿಭಾಗಿಸಬೇಕು, ಒಣ ಕಸ ಮತ್ತು ಹಸಿ ಕಸವನ್ನಾಗಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆ ಮೂಲಕ ಒಂದು ಆರೋಗ್ಯಪೂರ್ಣ ಸಮಾಜವನ್ನ ನಾವೆಲ್ಲರೂ ಕೂಡ ಕಟ್ಟಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ಸಮಯ ಸದಾ ನಿಮ್ಮೊಂದಿಗೆ. ಕರ್ನಾಟಕ ಮುಕುಟಮಣಿ ಯಾರು? ಕೈ ನೋಡಿ ನಾನೇ ಎಂತಿದೆ ಕಾಂಗ್ರೆಸ್. ಕಮಲದ ಜುಟ್ಟು ಬಿಎಸ್ವೈ ಕೈಲಿ. ನಾ ಕಮ್ಮಿ ಏನಲ್ಲ ಎಂತಿದೆ ಜೆಡಿಎಸ್. ಬೀದರ್ ರಾಜಕೀಯ, ಇದು ಪಕ್ಕಾ ಲೋಕಲ್ ಟಾಕ್. ಚುನಾವಣಾ ಸಮರಾಂಗಣ ವೀಕ್ಷಿಸಿ ಇಂದು ಸಂಜೆ 6 ಗಂಟೆಗೆ. ತಂತ್ರಜ್ಞಾನದ ಓಟಕ್ಕೆ ಒಗ್ಗಿದ ಭರತ್. ಬಡತನ ಸಾಧನೆಯನ್ನು ಬಡವಾಗಿಸಲಿಲ್ಲ, ಬೆಳೆಯುವ ಸಿರಿ. ವೀಕ್ಷಿಸಿ ನಮ್ಮವರು ನಮ್ಮೊಳಗಿನವರು ಇಂದು ಸಂಜೆ 5:30ಕ್ಕೆ. ವಿಶಿಷ್ಟ, ವಿಭಿನ್ನ, ವಿನೂತನ ರಾಜಕೀಯ ಪರಿಕಲ್ಪನೆ. ನೇತಾರ ಪ್ಲಸ್ ಮೈನಸ್. ನಿಮ್ಮ ನಾಯಕನನ್ನು ನೀವೇ ಆರಿಸಿ. ಬೆಸ್ಟ್ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು? ಕರುನಾಡ ಜನನಾಯಕ. ವೀಕ್ಷಿಸಿ ಇಂದು ರಾತ್ರಿ 10 ಗಂಟೆಗೆ. ಯಾವ ಪಕ್ಷ ಬಯಸಿದೆ ಯುವ ಅಭ್ಯುದಯ? ಕೈ ಕಮಲ, ತೆನೆ ಕಾಯಿ, ಯಾರು ಹಿತ? ಯಾರಿಗೆ ಒಲಿಯುತ್ತೆ ಯೂತ್ ಸಮುದಾಯ? ರಾಜತಂತ್ರ. ವೀಕ್ಷಿಸಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ನಮಸ್ತೆ, ಇದು ಸಮಯ ಸಮಗ್ರ. ಮುಖ್ಯಾಂಶ. ಪ್ರೀತ್ಸ ಅಂತ ಹಿಂದ ಬಿದ್ದ, ಒಳ್ಳೆ ಅಂದವಳಿಗೆ ಚಾಕುವಿನಿಂದ ಇರಿದು ಕೊಂದ. ಶಿವಮೊಗ್ಗದಲ್ಲಿ ದುರಂತ ಅಂತ್ಯ ಕಂಡ ಭಗ್ನ ಪ್ರೇಮ.
ಬೆಂಗಳೂರಿನ ಮನೆಯೊಂದರಲ್ಲಿ ಬಾಂಬ್ ಇಟ್ಟಿರುವ ಶಂಕೆ. ಫೇಸ್ಬುಕ್ನಲ್ಲಿನ ಬಂದ ಸಂದೇಶ, ಪೊಲೀಸರಿಂದ ತೀವ್ರ ಶೋಧ. ಕೈಪಾಳ್ಯದಲ್ಲಿ ಭುಗಿಲೆದ್ದ ಭಿನ್ನಮತ. ಯುವ ಕಾಂಗ್ರೆಸ್ ಅಧ್ಯಕ್ಷನಿಗೆ ತಪ್ಪಿದ ಟಿಕೆಟ್, ರಾಜೀನಾಮೆಗೆ ಮುಂದಾದ ರಿಜ್ವಾನ್ ಅರ್ಷದ್. ಏಪ್ರಿಲ್ ಮೊದಲ ವಾರ ಬಿಜೆಪಿ ಲಿಸ್ಟ್. ಒಳ ಜಗಳಕ್ಕೆ ಕ್ಷಮೆ ಯಾಚಿಸಿ ಮತ ಕೋರಲು ಜೋಶಿ ಕಿವಿಮಾತು. ರಾಜ್ಯಾಧ್ಯಕ್ಷರ ವಿರುದ್ಧ ಬಿತ್ತು ಕೇಸ್. ರಾಕೆಟ್ ಬಿಟ್ಟ ಬ್ಯಾಡ್ಮಿಂಟನ್ ತಾರೆ. ಐಟಂ ಹಾಡಿಗೆ ಸೊಂಟ ಬಳುಕಿಸಿದ ಬಾಲೆ. ಬಾಲಿವುಡ್ ಸಿನಿಮಾದಲ್ಲಿ ಜ್ವಾಲಾಗುಟ್ಟ ಜಲ್ವಾ. ಕೌಟುಂಬಿಕ ಕಲಹದಿಂದ ಬೇಸತ್ತು ಬಿಜಾಪುರದಲ್ಲಿ ನವದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೌಟುಂಬಿಕ ಕಲಹದಿಂದ ಬೇಸತ್ತು ನವದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತಪಟ್ಟವರನ್ನ ನಾಗೇಶ್ ಮತ್ತೆ ಅಶ್ವಿನಿ ಅಂತ ಹೇಳಿ ಗುರುತಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಸಿದ್ದು. ಸಿದ್ದು, ಯಾವಾಗ ಈ ಘಟನೆ ನಡೀತು? ಇವರಿಬ್ಬರದು ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? ಈಗಷ್ಟೇ 2 ತಿಂಗಳ ಹಿಂದೆ ಇವರು ನವದಂಪತಿಗಳಾಗಿದ್ದರು. ಈಗಾಗಲೇ ಇವತ್ತು ಮಧ್ಯಾಹ್ನ ತನಕನೂ ಕರೆಕ್ಟ್ ಆಗಿರುವಂತವರು. ಮಧ್ಯಾಹ್ನದ ಮೇಲೆ ಏನಾಗಿದೆ ಅಂದ್ರೆ ಅವರಿಬ್ಬರ ನಡುವೆ ಒಂದು ಕೌಟುಂಬಿಕ ಕಲಹದಿಂದ ಒಂದು ಹಿನ್ನೆಲೆಯಲ್ಲಿ ಅವಳು ಉರುಳು ಹಾಕೊಂಡಿದ್ದಾಳೆ ಅನ್ನುವಂತ ಸುದ್ದಿ, ನೇಣು ಹಾಕಿಕೊಂಡಿದ್ದಾಳೆ ಅನ್ನೋ ಸುದ್ದಿ ತಿಳಿದಿದೆ. ಅದೇ ರೀತಿಯಾಗಿ ಅವನು ಕೂಡ ಒಂದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸುಗೇಶ್, ಸಿದ್ದು, ಇದು ಅರೇಂಜ್ ಮ್ಯಾರೇಜ್ ಆಗಿತ್ತಾ, ಲವ್ ಮ್ಯಾರೇಜ್ ಆಗಿತ್ತಾ, ಹೇಗೆ? ಮೊದಲೇನಾದ್ರೂ ಅಂದ್ರೆ 2 ತಿಂಗಳ ಅವಧಿಯಲ್ಲಿ ಅವರ ದಾಂಪತ್ಯ ಯಾವ ರೀತಿ ಆಗಿತ್ತು, ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಇವ್ರದೆಲ್ಲ ಅರೇಂಜ್ ಮ್ಯಾರೇಜ್ ಆಗಿರೋದು. ಅರೇಂಜ್ ಮ್ಯಾರೇಜ್ ಆದ್ರೂ ಕೂಡ ಇವರು ನಿನ್ನೆಯಿಂದ ಸ್ವಲ್ಪ ಏನೋ ಮನೆಯಲ್ಲಿ ಒಂದು ಕೌಟುಂಬಿಕ ಕಲಹದಿಂದ ಏನೋ ಒಂದು ಕಾರಣಾಂತರದಿಂದ ಒಂದು ಜಗಳವಾಗಿತ್ತು, ಸಣ್ಣ ಒಂದು ಜಗಳ ಆಗಿತ್ತು. ಅದೇ ಆದಂತ ಒಂದು ಘಟನೆಯಿಂದಲೇ ಇವತ್ತು ಬೆಳಗ್ಗೆನೂ ಚೆನ್ನಾಗಿದ್ರು ಅನ್ನುವಂತ ಒಂದು ಸುದ್ದಿ ಇದೆ. ಈಗ ಮಧ್ಯಾಹ್ನ ಆದಂಗೆನೆ ಅವಳು ಯಾವುದೋ ಒಂದು ಕೀಟನಾಶಕವನ್ನು ಸೇವಿಸಿ ಸಾವಿಗೀಡಾಗಿದ್ದಾಳೆ. ಅದೇ ರೀತಿ ಅವನು ಅದನ್ನು ನೋಡಿದ ಮತ್ತೆ ಅವನು ಕೂಡ ಅದೇ ಮನೆಯಲ್ಲೇ ಒಂದು ನೇಣಿಗೆ ಶರಣಾಗಿದ್ದಾನೆ. ಸುಭಾಷ್, ಧನ್ಯವಾದ ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ವಿದ್ಯುತ್ ತಂತಿ ಸ್ಪರ್ಶಿಸಿ ತಾಯಿ ಹಾಗೂ ಅವಳಿ ಹೆಣ್ಣು ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಲಕ್ಷ್ಮೀಬಾಯಿ ಹಾಗೂ ಆಕೆಯ ಅವಳಿ ಹೆಣ್ಣು ಮಕ್ಕಳಾದ ಭಾಗಮ್ಮ ಹಾಗೂ ಮಹಾನಂದ ಮೃತಪಟ್ಟ ದುರ್ದೈವಿಗಳು. ಮುಂಜಾನೆ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿದ್ದಾರೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆಗೆ ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲ ಜಮೀನುಗಳಲ್ಲಿ ವಿದ್ಯುತ್ ತಂತಿಗಳು ಜೋತು ಬಿದ್ದಿವೆ. ಕೆಲ ಕಂಬಗಳು ಶಿಥಿಲವಾಗಿವೆ. ಅನೇಕ ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಯುವಕನೊಬ್ಬ ಯುವತಿಯನ್ನ ರಸ್ತೆ ಮಧ್ಯದಲ್ಲಿಯೇ ಚಾಕುವಿನಿಂದ ಇರಿದು ತಾನು ವಿಷ ಕುಡಿದ ಘಟನೆ ತೀರ್ಥಹಳ್ಳಿಯ ಬಾಳೆಬೈಲ್ನಲ್ಲಿ ನಡೆದಿದೆ. ತಾಲೂಕಿನ ಬಾಳೆಬೈಲು ಬಳಿ ಕುವೆಂಪು ಕಾಲೇಜಿನ ವಿದ್ಯಾರ್ಥಿನಿ ಸೋನಾ ಎಂಬ ಯುವತಿಗೆ ಯೋಧರಾದ ಅಭಿಷೇಕ್ ಆಕೆಗೆ ಚಾಕುವಿನಿಂದ 9 ಬಾರಿ ಎರೆದಿದ್ದಾನೆ. ಅಲ್ಲದೆ ತನ್ನ ಜೊತೆಯಲ್ಲಿ ತಂದಿದ್ದ ವಿಷವನ್ನ ಆಕೆಗೂ ಕುಡಿಸಿ ತಾನೂ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಸೋನಾಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಕೆ ಸಾವನ್ನಪ್ಪಿದ್ದಾಳೆ. ಯುವಕನನ್ನ ಜೆಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯುವಕನೊಬ್ಬ ಯುವತಿಯನ್ನ ರಸ್ತೆ ಮಧ್ಯದಲ್ಲಿಯೇ ಚಾಕುವಿನಿಂದ ಇರಿದು ತಾನು ವಿಷ ಕುಡಿದ ಘಟನೆ ತೀರ್ಥಹಳ್ಳಿಯ ಬಾಳೆಬೈಲ್ನಲ್ಲಿ ನಡೆದಿದೆ. ಬಾಳೆಬೈಲು ಬಳಿ ಕುವೆಂಪು ಕಾಲೇಜಿನ ವಿದ್ಯಾರ್ಥಿನಿ ಸೋನಾ ಎಂಬ ಯುವತಿಗೆ ಎದುರಾದ ಅಭಿಷೇಕ್ ಯುವತಿಗೆ ಚಾಕುವಿನಿಂದ 9 ಬಾರಿ ಇರಿದಿದ್ದಾನೆ. ಅಲ್ಲದೆ ತನ್ನ ಜೊತೆಯಲ್ಲಿ ತಂದಿದ್ದ ವಿಷವನ್ನ ಆಕೆಗೂ ಕುಡಿಸಿ ತಾನೂ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಸೋನಾಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಕೆ ಸಾವನ್ನಪ್ಪಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಗಣೇಶ್. ಯಾವ ರೀತಿಯಾಗಿ ಘಟನೆ ನಡೆಯಿತು? ಈ ಇಬ್ಬರ ಹಿನ್ನೆಲೆ ಏನು?
ಸುಭಾಷ್ ಅಭಿಷೇಕ್ ಅನ್ನುವ ಒಂದು ಯುವಕ ಹುಂಚ ಮೂಲದವನು ಮತ್ತು ಸೋನಾ ಅನ್ನುವ ಯುವತಿ ಕೋಣಂದೂರು ಮೂಲದವರು. ಈ ಇಬ್ರು ಕೆಲ ವರ್ಷಗಳ ಹಿಂದೆ ಕೋಣಂದೂರು ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಬಳಿಕ ಸೋನಾ ಅನ್ನುವ ಯುವತಿ ತೀರ್ಥಹಳ್ಳಿಯ ಒಂದು ಕುವೆಂಪು ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾಳೆ. ಹಾಗೆ ಅಭಿಷೇಕ್ ಅನ್ನುವ ಯುವಕ ಕೂಡ ಬೆಂಗಳೂರಿನಲ್ಲಿ ITI ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದ. ಒಂದು ವರ್ಷದಿಂದ ಈತ ಒಂದು ಸೋನಾವನ್ನು ಯುವತಿಯನ್ನ ಪ್ರೀತಿಯನ್ನ ಮಾಡ್ತಿದ್ದ ಅಂತ ಹೇಳಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಕೆಲ ದಿನಗಳ ಹಿಂದೆ ಆತ ಆಕೆಯನ್ನ ಫಾಲೋ ಮಾಡ್ತಾ ಇದ್ದ, ಆತನನ್ನ ಪ್ರತಿಯೊಂದರಲ್ಲೂ ಆಕೆಯ ಒಂದು ಓಡಾಟವನ್ನ ಗಮನಿಸ್ತಿದ್ದ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಆಕೆಗೆ 2-3 ಬಾರಿ ಪ್ರೀತಿಯನ್ನ ಕೂಡ ಒಂದು ಹೇಳ್ಕೊಂಡಿದ್ದ. ಆದ್ರೆ ಸೋನಾ ಯಾವುದೇ ಕಾರಣಕ್ಕೂ ನಾನು ಪ್ರೀತಿಸುವುದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದು. ಈ ನಿಟ್ಟಿನಲ್ಲಿ ಬೇಸರಗೊಂಡಿರ್ಬೋದು. ಹೀಗಾಗಿ ಇವತ್ತು ಬೆಳಿಗ್ಗೆ ಬಾಳೆಬೈಲಿನ ಸಮೀಪ ಏನು ಸೋನಾ ನಡ್ಕೊಂಡು ಬರ್ತಾ ಇದ್ದಾಗ ಆಕೆಗೆ ಏಕಾಏಕಿಯಾಗಿ ಎದುರಾಗಿ ಆಕೆಯನ್ನ ಸುಮಾರು ಚಿಕ್ಕದೊಂದು ಚಾಕುವಿನಿಂದ ಸುಮಾರು 9 ಬಾರಿ ಹಿಡಿದಿದ್ದಾನೆ. ಬಳಿಕ ಆತನು ಕೂಡ ಒಂದು ವಿಷವನ್ನ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ತುಂಬಾ ಒಂದು ಚಾಕುವಿನಿಂದ ಇರುತದಿಂದ ಒಂದು ಗಂಭೀರವಾಗಿ ಗಾಯಗೊಂಡಂತ ಸೋನಾ ಮಣಿಪಾಲ್ ಆಸ್ಪತ್ರೆಗೆ ಸಾಗಿಸುವ ಒಂದು ಹೆಬ್ರಿ ಬಳಿ ಆಕೆ ಸಾವನ್ನಪ್ಪಿದ್ದಾಳೆ. ಬಳಿಕ ಆಕೆಯ ಒಂದು ಶವವನ್ನ ಇದೀಗ ಅಷ್ಟೇ ಆಗುಂಬೆಯ ಒಂದು ಶವಾಗಾರಕ್ಕೆ ತರಲಾಗಿದೆ. ಇನ್ನು ಆಕೆಯ ಪೋಸ್ಟ್ ಮಾರ್ಟಮ್ ಕೂಡ ಒಂದು ಶವ ಪರೀಕ್ಷೆ ಕೂಡ ಇದೀಗ ನಡೀತಾ ಇದೆ. ಇನ್ನೊಂದೆಡೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಅಭಿಷೇಕನನ್ನು ಕೂಡ JC ಹಾಸ್ಪಿಟಲ್ ಇಂದ ಹೆಚ್ಚಿನ ಚಿಕಿತ್ಸೆಗೆ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಯಾಕೆಂತಂದ್ರೆ ಆಕೆ ಅಲ್ಲಿ JC ಹಾಸ್ಪಿಟಲ್ ಎದುರುಗಡೆ ವಿದ್ಯಾರ್ಥಿಗಳು ಇರ್ಬೋದು ಮತ್ತು ಸ್ಥಳೀಯರು ಮತ್ತು ಆಕೆಯ ಸಂಬಂಧಿಕರು ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಜನ ಜಮಾಯಿಸ್ತಾ ಇರ್ತಕ್ಕಂಥದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಪೊಲೀಸರು ಕೂಡ ಅಭಿಷೇಕ್ನನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ ಆತನ ಸ್ಥಿತಿ ಹೇಗಿದೆ ಅನ್ನೋದು ಇನ್ನೂ ಕೂಡ ಮಾಹಿತಿ ಸ್ಪಷ್ಟ ಇಲ್ಲ. ಇನ್ನೊಂದೆಡೆ ಈ ಘಟನೆಯನ್ನ ಖಂಡಿಸಿ ಇಡೀ ಒಂದು ತೀರ್ಥಹಳ್ಳಿಯ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಒಂದು ದಿಢೀರ್ ಪ್ರತಿಭಟನೆಯನ್ನ ಕೂಡಿ ನಡೆಸಿದ್ರು ಮತ್ತು ರಸ್ತೆಯಲ್ಲಿ ಮೆರವಣಿಗೆಯನ್ನ ನಡೆಸಿ ಆ ಮುಖಾಂತರ ತಹಶೀಲ್ದಾರ್ಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಗಣೇಶ್, ಹಿಂದೆ ಏನಾದ್ರು ಅಭಿಷೇಕ್ ಸೋನಾಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದು, ಸೋನಾ ಕಂಪ್ಲೇಂಟ್ ಮಾಡಿರೋದು, ಆ ತರದ ಏನಾದ್ರು ಘಟನೆಗಳು ನಡೆದಿದ್ವಾ? ಸುಘೋಷ್ ಈಗಾಗಲೇ ಹೇಳಿದಂತೆ ಏನು ಅಭಿಷೇಕ್ ಅನ್ನುವ ಯುವಕ ಈತನ ಸೋನಾ ಅನ್ನುವ ಯುವತಿಯನ್ನ ಮೊದಲು 1 ವರ್ಷದಿಂದ ಪ್ರೀತಿಸ್ತಿದ್ದ ಅಂತ ಹೇಳಾಗ್ತಾ ಇದೆ. ಆದ್ರೆ ಪ್ರೀತಿಗೆ ಆಕೆ ಒಪ್ಪಿಗೆ ಕೊಟ್ಟಿದ್ಲೋ ಇಲ್ವೋ ಅನ್ನೋದು ಇನ್ನೂ ಕೂಡ ಮಾಹಿತಿ ಸ್ಪಷ್ಟ ಆಗಿಲ್ಲ. ಈ ಬಹುತೇಕ ಈ ಘಟನೆಯನ್ನ ನೋಡಿದಾಗ ಮತ್ತು ಪೊಲೀಸರ ಒಂದು ಪ್ರಥಮ ಮಾಹಿತಿಯನ್ನು ಹೇಳೋದಾಯ್ತು ಅಂದ್ರೆ ಈತ ಏನು ಅಭಿಷೇಕ್ ಇದ್ದ ಈ ಹಿಂದೆನೂ ಕೂಡ ಬಸ್ ನಲ್ಲಿ ಇರ್ಬೋದು ಮತ್ತು ಒಂದು 2-3 ವಾರಗಳಿಂದ ಆಕೆಯನ್ನ ಹಿಂಬಾಲಿಸ್ತಾ ಇದ್ದ ಮತ್ತು ಆಕೆಯ ಪ್ರತಿಯೊಂದು ಓಡಾಟಗಳನ್ನ ಆಕೆ ಕಾಲೇಜಿಗೆ ಎಷ್ಟೊತ್ತಿಗೆ ಹೋಗ್ತಾಳೆ, ಎಲ್ಲಿಂದ ಬರ್ತಾಳೆ ಮತ್ತೆ ಯಾವ ದಾರಿಯಲ್ಲಿ ಬರ್ತಾಳೆ ಅನ್ನುವ ಒಂದು ಪ್ರತಿಯೊಂದು ಮಾಹಿತಿಯನ್ನ ಈತ ಕಲೆ ಹಾಕ್ತಿದ್ದ. ಈ ಬಗ್ಗೆ ಸೋನಗೂ ಕೂಡ ಮಾಹಿತಿ ಇತ್ತು, ಆದ್ರೆ ಆಕೆ ಎಲ್ಲೂ ಕೂಡ ಅದರ ಬಗ್ಗೆ ತಿಳಿಸಿರ್ಲಿಲ್ಲ. ಯಾಕೆಂತಂದ್ರೆ ಇಷ್ಟೊಂದು ಮಟ್ಟಕ್ಕೆ ಇಳಿತಾನೆ ಅನ್ನೋದು ಆಕೆಯೂ ಕೂಡ ಒಂದು ಕಲ್ಪನೆ ಇರಲಾರ್ದು. ಹೀಗಾಗಿ ಆಕೆ ಕೂಡ ಅದ್ರ ಬಗ್ಗೆ ಹೆಚ್ಚಿನ ತಲೆಯನ್ನ ಕೆಡಿಸ್ಕೊಂಡಿರ್ಲಿಲ್ಲ. ಹೀಗಾಗಿ ಇದರಿಂದ ಮುಂದುವರೆದಂತ ಅಭಿಷೇಕ್ ಇವತ್ತು ಏಕಾಏಕಿಯಾಗಿ ಇವತ್ತು ಈ ಒಂದು ಕೃತ್ಯಕ್ಕೆ ಮುಂದಾಗಿದ್ದಾನೆ. ಸುಭಾಷ್, ಧನ್ಯವಾದ ಗಣೇಶ್ ಮಾಹಿತಿಗೆ. ಸ್ನೇಹಿತನ ರೂಮ್ನಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವ ಘಟನೆ ಹಾಸನದ ಉತ್ತರ ಬಡಾವಣೆಯಲ್ಲಿ ನಡೆದಿದೆ. ನಗರದ BEG ಕಾಲೇಜಿನಲ್ಲಿ BBM ವ್ಯಾಸಂಗ ಮಾಡುತ್ತಿದ್ದ ಸೌಭಾಗ್ಯ ಸಹಪಾಠಿ ಹರ್ಷನ ರೂಮ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಆತ್ಮಹತ್ಯೆ ಮಾಡಿಕೊಂಡಂತೆ ಸೌಭಾಗ್ಯಳ ಕತ್ತಿನಲ್ಲಿ ಕಲೆಗಳು ಪತ್ತೆಯಾಗಿವೆ. ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಎಂದು ವಿದ್ಯಾರ್ಥಿನಿ ಪೋಷಕರು ಆರೋಪಿಸಿದ್ದಾರೆ. ಸಹಪಾಠಿ ಹರ್ಷನನ್ನ ಪೊಲೀಸರು ಬಂಧಿಸಿದ್ದಾರೆ. ಮನೆಯಿಂದಲೇ ಬಂದು ಓದ್ಕೊಂಡು ಮನೆಗೆ ಬರೋಳು. ಈ ನಿನ್ನೆಯ ಏನೋ ಎಕ್ಸಾಮ್ ಇದೆ, ಅಸೆಸ್ಮೆಂಟ್ ಬರಿಬೇಕು ಅಂತ ಹೇಳಿದ್ರು. 200 ರೂಪಾಯಿ ದುಡ್ಡು ಕೊಟ್ಟೆ. ಆಮೇಲೆ ಯಾರೋ ಫೋನ್ ಮಾಡಿದ್ರೆ ಫ್ರೆಂಡು ಬಂದು ಬೈಕಲ್ಲಿ ಒಂದು 7:30-8 ಗಂಟೆ ಆಗಿತ್ತು. ಆವಾಗ ಕರ್ಕೊಂಬಂದ ಅವನು. ಕರ್ಕೊಂಬಂದಾಗ ನಾನು ಕೇಳಿದೆ, ಹುಡುಗ ಬೈಕಲ್ಲಿ, ಅವನ ಹೆಸರು ಗೊತ್ತಿಲ್ಲ. ಅವನು ಒಳಗೆ ಕರಿಯಮ್ಮ ಅಂತ ಅಂದೆ. ಇವಳೇ ಅಷ್ಟೇ ಬಟ್ಟೆ ಹಾಕ್ಯಂದು ರೆಡಿಯಾಗಿ ನಿಂತಿದ್ಲಲ್ಲ. ಟೈಮ್ ಆಯ್ತೈತೆ, ನಾವು ಬರೀ ಇದು ಓದ್ಕೋಬೇಕು ಅಣ್ಣ ಬರ್ತೀನಿ ಅಂತ ಹೇಳಿದ್ವಿ. ಯಾವ ಟೈಮ್ನೆಲ್ಲರೂ ಹಿಂಗೆ ಜೊತೆಲಿ ತಿರ್ಗಾಡ ನನ್ನ ಕ್ಲಾಸ್ಮೇಟ್ ಕಣ್ಣ ಅವನು ಅಂತ ಹೇಳಿ ಬಂದು ಮತ್ತೆ ಅವಳು ಮನೆಗೆ ಬರಲಿ ಅಂತ. ನನಗೆ ಬೆಳಿಗ್ಗೆನೇ ಗೊತ್ತಾಯಿತು ಈ ಥರ ಮರ್ಡ್ರು ಇದು ಯಾವುದೇ ಕಾರಣದಲ್ಲೂ ಪ್ರೀ ಪ್ಲಾನ್ ಮರ್ಡ್ರು ಮಾಡ್ಯವ್ರೆ. ಇವಳೇನು ಮೇಣಾಕಿ ಅನ್ನ ಅಂತಳಲ್ಲ, ಏನು ಹಿಂಸಿಗೆ ನಮ್ಮ ಮನೆಯಲ್ಲಿ ಯಾವುದು. ವಿರಾಮದ ನಂತರ ಸಮಯ ಸಮಗ್ರ ಮುಂದುವರಿಯುತ್ತೆ. ನಿಮ್ಮ ಕಾಲಿಗೆ ಚಪ್ಪಲಿ ಆಗಿರೋ ಹುಡುಗರ ಮನ್ಸಲ್ಲಿ ಇಟ್ಕೊಂಡ್ ಪ್ರೀತಿ ಮಾಡ್ರಲೇ, ಮನೆ ಬಾಗಲ್ಲೇ ಬಿಟ್ಟು ಹೋಗ್ಬೇಡ್ರೆ.
5ರಂದು ಜನಿಸಿದವರ ಭವಿಷ್ಯ ಹೇಗಿದೆ? ಹೆಸರಿನಲ್ಲಿರೋ ಸಿ ಅಕ್ಷರ ಅದೃಷ್ಟ ತರುತ್ತಾ? ವೀಕ್ಷಿಸಿ ವಿಶೇಷ ನೇರ ಪ್ರಸಾರ ಭವಿಷ್ಯ ನೀವು ಮತ್ತು ನಾನು ವಿತ್ ಆರ್ಯವರ್ಧನ್ ಇಂದು ಸಂಜೆ 4:30ಕ್ಕೆ. ಕರ್ನಾಟಕ ಮುಕುಟಮಣಿ ಯಾರು? ಕೈ ನೋಡಿ ನಾನೇ ಎಂತಿದೆ ಕಾಂಗ್ರೆಸ್. ಕಮಲದ ಜುಟ್ಟು ಬಿಎಸ್ವೈ ಕೈಲಿ. ನಾ ಕಮ್ಮಿ ಏನಲ್ಲ ಎಂತಿದೆ ಜೆಡಿಎಸ್. ಬೀದರ್ ರಾಜಕೀಯ ಇದು ಪಕ್ಕಾ ಲೋಕಲ್ ಟಾಕ್. ಚುನಾವಣಾ ಸಮರಾಂಗಣ ವೀಕ್ಷಿಸಿ ಇಂದು ಸಂಜೆ 6 ಗಂಟೆಗೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯುವಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಕುರಿತು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನೀಡಿದ ಭರವಸೆ ಹುಸಿಯಾಗುವ ಆತಂಕ ಯುವ ನಾಯಕರನ್ನ ಕಾಡತೊಡಗಿದೆ. ರಾಹುಲ್ ಗಾಂಧಿ ಆಪ್ತರೆಂದು ಗುರುತಿಸಿಕೊಂಡಿರುವ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ಅವರಿಗೆ ಟಿಕೆಟ್ ಕೈತಪ್ಪುವ ಭೀತಿ ಎದುರಾಗಿದೆ. ತನ್ವೀರ್ ಸೇಠ್ ಅವರು ಪ್ರತಿನಿಧಿಸುವ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಪಡೆಯಲು ರಿಜ್ವಾನ್ ಪ್ರಯತ್ನ ನಡೆಸಿದರು. ಆದರೆ ತನ್ವೀರ್ ಸೇಠ್ ಅವರನ್ನು ಎದುರು ಹಾಕಿಕೊಳ್ಳಲು ನಿರಾಕರಿಸಿರುವ ಹೈಕಮಾಂಡ್ ರಿಜ್ವಾನ್ಗೆ ಟಿಕೆಟ್ ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ. ಇದರಿಂದ ನಿರಾಸೆಗೊಂಡ ರಿಜ್ವಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಇಂಗಿತವನ್ನ ಯುವ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ರಾಜೀವ್ ಸತಾಲ್ ಅವರಿಗೆ ತಿಳಿಸಿದ್ದಾರೆ. ಆದರೆ ದುಡುಕಿನ ನಿರ್ಧಾರ ಬೇಡವೆಂದು ಹೈಕಮಾಂಡ್ ರಿಜ್ವಾನ್ಗೆ ಸೂಚನೆ ನೀಡಿದೆ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಬಿಎಸ್ಆರ್ ಪಕ್ಷದಿಂದಲೇ ಸ್ಪರ್ಧಿಸುವುದು ಖಚಿತವಾಗಿದೆ. ಜೈಲಿನಿಂದಲೇ ಸ್ಪರ್ಧಿಸಲು ರೆಡ್ಡಿ ನಿರ್ಧರಿಸಿದ್ರು. ಆದರೆ ಈಗ ನಿಲುವು ಬದಲಾಯಿಸಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಗಣಿ ಉದ್ಯಮಿ ಟಪಾಲ್ ಗಣೇಶ್ ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿಯಲು ನಿರ್ಧರಿಸಿರುವ ಸಂಖ್ಯೆಯೂ ಈ ಬಾರಿ ಹೆಚ್ಚಾಗುವ ಸಾಧ್ಯತೆ ಇದೆ. ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಬಿಎಸ್ಆರ್ ಪಕ್ಷದಿಂದಲೇ ಸ್ಪರ್ಧಿಸುವುದು ಖಚಿತವಾಗಿದೆ. ಜೈಲಿನಿಂದಲೇ ಸ್ಪರ್ಧಿಸಲು ರೆಡ್ಡಿ ನಿರ್ಧರಿಸಿದ್ರು. ಆದರೆ ಈಗ ನಿಲುವು ಬದಲಾಯಿಸಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಗಣಿ ಉದ್ಯಮಿ ಟಪಾಲ್ ಗಣೇಶ್ ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿಯಲು ನಿರ್ಧರಿಸಿರುವವರ ಸಂಖ್ಯೆ ಈ ಬಾರಿ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಜ್ಯೋತಿ. ಯಾವ ರೀತಿಯಾಗಿರುತ್ತೆ ಬಿಎಸ್ಆರ್ ಕಾಂಗ್ರೆಸ್ ಮತ್ತು ಹಾಗೆ ಪಕ್ಷೇತರ ಫೈಟ್ ಬಳ್ಳಾರಿಯಲ್ಲಿ? ಪ್ರಮುಖವಾಗಿ ಇರುವಂತದ್ದು ಈ ಹಿಂದೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಕಣಕ್ಕೆ ಇಳಿತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆದ್ರೆ ಬಿಎಸ್ಆರ್ ಪಕ್ಷಕ್ಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಕಣಕ್ಕಿಳಿಯುವ ಸಾಧ್ಯತೆಗಳಿಲ್ಲ ಅನ್ನೋದನ್ನ ಆಪ್ತ ಮೂಲಗಳು ತಿಳಿಸ್ತಾ ಇದ್ದಾವೆ. ಇನ್ನೊಂದು ಕಡೆಗೆ ಇರುವಂತಹದ್ದು ಬಿಜೆಪಿಯಿಂದ ಅಥವಾ ಕಾಂಗ್ರೆಸ್ನಿಂದ ಟಿಕೆಟ್ ದೊರೆಯದ, ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಹೆಚ್ಚಿನ ಅಭ್ಯರ್ಥಿಗಳಿಗೆ ಟಿಕೆಟ್ ದೊರೆಯುವ ಒಂದು ನಿರೀಕ್ಷೆ ಇಲ್ಲದಿರುವುದರಿಂದ, ಸಾಕಷ್ಟು ಫೈಟ್ ಇರೋದ್ರಿಂದ ಅವರು ಪಕ್ಷೇತರರಾಗಿ ಕಣಕ್ಕಿಳಿಯಲಿಕ್ಕೆ ನಿರ್ಧರಿಸಿದ್ದಾರೆ. ಈಗಾಗಲೇ ಆನಂದ್ ಸಿಂಗ್ ಅವರ ಒಂದು ಹೇಳಿಕೆಯನ್ನು ನಾವು ಗಮನಿಸಬಹುದು. ಕಾಂಗ್ರೆಸ್ ಟಿಕೆಟ್ ಸಿಗದೇ ಇದ್ರೆ ತಾನು ಪಕ್ಷೇತರನಾಗಿ ಸ್ಪರ್ಧಿಸಿ ಎನ್ನುವ ಮಾತನ್ನು ಹೇಳಿದ್ದಾರೆ. ಇನ್ನು ಗಣಿ ಉದ್ಯಮಿ ಟಪಾಲ್ ಗಣೇಶ್ ಕೂಡ ಬಳ್ಳಾರಿಯಲ್ಲಿ ಕಣಕ್ಕಿಳಿಯಲಿಕ್ಕೆ ನಿರ್ಧರಿಸಿದ್ದಾರೆ. ಹೀಗೆ ಟಿಕೆಟ್ ಸಿಗದಂತಹ ಆಕಾಂಕ್ಷಿಗಳು ಪಕ್ಷೇತರರಾಗಿ ಧುಮುಕ್ಲಿಕ್ಕೆ ಕಣಕ್ಕಿಳಿಯಲಿಕ್ಕೆ ರೆಡಿ ಆಗ್ತಿದ್ದಾರೆ. ಸುಗೂಶ್, ಧನ್ಯವಾದ ಜೊತೆ ಮಾಹಿತಿಗೆ.
ದೆಹಲಿಯಲ್ಲಿ ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಸಭೆ ನಡೀತಾ ಇದೆ. ರೆಹಮಾನ್ ಖಾನ್ ನಿವಾಸದಲ್ಲಿ ಸಭೆ ನಡೀತಾ ಇದ್ದು ಪ್ರಮುಖ ನಾಯಕರಾದ ಜಾಫರ್ ಶರೀಫ್, ಸಗೀರ್ ಅಹಮದ್, ಅಬ್ದುಲ್ ವಹಾಬ್, ಇಸ್ಮಾಯಿಲ್ ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಮುಸ್ಲಿಂ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಪ್ರಸನ್ನ. ಈ ಸಭೆಯಲ್ಲಿ ಯಾರೆಲ್ಲ ಮತ್ತೆ ಉಳಿದ ಮುಖಂಡರು ಯಾರ್ಯಾರು ಪಾಲ್ಗೊಂಡಿದ್ದಾರೆ? ಆಗ್ರಹ ಪ್ರತಿಯೊಂದು ಸಂದರ್ಭದಲ್ಲಿಯೂ ಅವರವರ ಜಾತಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನತಕ್ಕಂಥ ಆಗ್ರಹ ಆಗತ್ತೆ. ಈ ಬಾರಿ ಮುಸ್ಲಿಂ ಮುಖಂಡರ ಆಗ್ರಹ ಯಾವ ರೀತಿಯಾಗಿದೆ? ಎಷ್ಟು % ಸೀಟುಗಳನ್ನು ಅವರು ಕೇಳ್ತಾ ಇದ್ದಾರೆ? ಸುಘೋಷ್, ಇವತ್ತು ಏನು ಟಿಕೆಟ್ ಆಕಾಂಕ್ಷಿಗಳ ಒಂದು ಒತ್ತಡ ಹೆಚ್ಚಾದಂತೆಲ್ಲ ಮುಸ್ಲಿಂ ಮುಖಂಡರು ಕೂಡ ಈಗ ತಮ್ಗೆ ಟಿಕೆಟ್ ಅನ್ನ ನೀಡಬೇಕು, ಮತ್ತೆ ಆ ಟಿಕೆಟ್ ತಾವು ಕೇಳಿದಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ದೆಹಲಿಯಲ್ಲಿರುವಂತಹ ರೆಹಮಾನ್ ಖಾನ್ ಅವರ ನಿವಾಸದಲ್ಲಿ ಏನು ಸಭೆ ನಡೀತಾ ಇದೆ, ಆ ಸಭೆಯಲ್ಲಿ ಜಾಫರ್ ಶರೀಫ್ ಅವರು, ಸಗೀರ್ ಅಹಮದ್, ಇಸ್ಮಾಯಿಲ್, ಅಬ್ದುಲ್ ವಹಾಬ್ ಅವರು ಸಭೆಯನ್ನ ನಡೆಸ್ತಾ ಇದ್ರು. ಅಲ್ಲಿಗೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ತೆರಳಿ ಅವರೊಂದಿಗೆ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಜಾಫರ್ ಶರೀಫ್ ಅವರ ಮೊಮ್ಮಗ ಮತ್ತು ಜಾಫರ್ ಶರೀಫ್ ಅವರ ಮೊಮ್ಮಗ ಮತ್ತು ರೆಹಮಾನ್ ಖಾನ್ ಅವರ ಪುತ್ರ ಈ ಬಾರಿ ಚುನಾವಣಾ ಕಣದಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಅವರಿಗೆ ಟಿಕೆಟ್ ನೀಡಲೇಬೇಕೆಂಬ ಒತ್ತಡಗಳು ಕೂಡ ಹಾಕಿದ್ದಾರೆ. ಈ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಮೊದಲ ರಾಜ್ಯ ಚುನಾವಣಾ ಸಮಿತಿನಲ್ಲಿ ಇವರಿಬ್ಬರಿಗೂ ಟಿಕೆಟ್ ಸಿಕ್ಕಿಲ್ಲ ಅಂತ ಒಂದು ವಿಚಾರ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಪಟ್ಟು ಹಿಡಿದಿದ್ದಾರೆ ಅವರಿಗೆ ಟಿಕೆಟ್ ನೀಡಲೇಬೇಕು ಅಂತ. ಮತ್ತೆ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಒಂದು ಟಿಕೆಟ್ ಹೆಚ್ಚಿನ ಸಂಖ್ಯೆಯ ಟಿಕೆಟ್ ಅನ್ನ ಮುಸ್ಲಿಮರಿಗೆ ನೀಡಬೇಕೆಂಬ ಒತ್ತಡ ಕೂಡ ಕೇಳಿ ಬಂದಿರೋದ್ರಿಂದ ಈ ಕುರಿತಂತೆ ಚರ್ಚೆ ನಡೆಸಲಿಕ್ಕೆ ಈಗ ದೆಹಲಿಯಲ್ಲಿ ಸಭೆ ಸೇರಿದ್ದಾರೆ ಮುಸ್ಲಿಂ ಮುಖಂಡರು. ಸುಘೋಷ್, ಪ್ರಸನ್ನ, ರೆಹಮಾನ್ ಖಾನ್ ಪುತ್ರ ಸ್ಪರ್ಧಿಸೋದಿಲ್ಲ ಅಂತ ಹೇಳಿ ಮಧ್ಯ ಸುದ್ದಿ ಆಗಿತ್ತು. ಈಗ ಕನ್ಫರ್ಮ್ ಆಗಿದೆಯಾ ಅಂದ್ರೆ ಕಂಟೆಸ್ಟ್ ಮಾಡುವಂತದ್ದು ಹೇಗೆ? ರೆಹಮಾನ್ ಖಾನ್ ಪುತ್ರ ಈಗಾಗಲೇ ಈ ಟಿಕೆಟ್ ಕಳೆದ ಬಾರಿ ಟಿಕೆಟ್ ಅಪ್ಲಿಕೇಶನ್ ಹಾಕಿದ್ರು. ರೆಹಮಾನ್ ಖಾನ್ ಅವರ ಪುತ್ರ ಮತ್ತು ಜಾಫರ್ ಶರೀಫ್ ಮೊಮ್ಮಗ ಇಬ್ರು ಕೂಡ ಟಿಕೆಟ್ ಬೇಕು ಅಂತ ಹೇಳಿ ಅವರು ಅಪ್ಲಿಕೇಶನ್ ಅರ್ಜಿಗಳನ್ನ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಸ್ಪರ್ಧಾ ಕಣದಲ್ಲಿರೋದು ಈಗ ಬಹುತೇಕ ಖಚಿತ. ಈ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಅನ್ನ ನೀಡಲೇಬೇಕೆಂಬ ಒತ್ತಡವನ್ನ ಹಾಕುವ ದೃಷ್ಟಿಯಿಂದಾಗಿ ಈಗ ಮುಸ್ಲಿಂ ನಾಯಕರು ಅಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸುಘೋಷ್, ಓಕೆ, ಕಾನ್ಸ್ಟಿಟ್ಯೂನ್ಸಿ ಯಾವುದು ಅಂತ ಆಯ್ಕೆಯ ಸಂದರ್ಭ ಸಾಕಷ್ಟು ಗೊಂದಲ ಏರ್ಪಟ್ಟಿತ್ತು ಇಬ್ಬರಿಗೂ ಕೂಡ. ಅದರ ಬಗ್ಗೆ ನಿರ್ಧಾರ ಆಗಿದೆಯಾ ಏನಾದ್ರು? ಯಾವ ರೀತಿಯಾಗಿ ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಷನ್ ಮಾಡ್ತಾರಾ ಅಂತ ಹೇಳಿ ಪ್ರಸನ್ನ? ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತೆ ಟಿಕೆಟ್ ಮತ್ತೆ ಇಂಥ ಕಾನ್ಸ್ಟಿಟ್ಯೂನ್ಸಿ ಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ ಅಂತಾನೂ ಕೂಡ ಇದು ಸರಿಯಾಗಿ ಮಾಹಿತಿಯನ್ನು ದೊರೆತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗೆ ಹೊರಟಿದ್ದಾರೆ ಈ ವಿಚಾರಗಳನ್ನು ಗುಪ್ತವಾಗಿ ಇಡಲಾಗಿದೆ. ಮೊದಲನೇದಾಗಿ ಟಿಕೆಟ್ ಅನ್ನ ನೀಡೋದು ಖಚಿತವಾಗದಲ್ಲೇ ಎನ್ನುವುದರಿಂದ ಮತ್ತು ಕಾನ್ಸ್ಟಿಟ್ಯೂನ್ಸಿ ಕೂಡ ಅವ್ರು ಕೇಳಿದ ಕಾನ್ಸ್ಟಿಟ್ಯೂನ್ಸಿ ನೀಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ಮಾತು ಕೂಡ ಕೇಳಿ ಬಂದಿದೆ. ಈ ಕುರಿತಂತೆ ಈಗ ಹೈಕಮಾಂಡ್ ಯಾವ ರೀತಿಯಾದಂತಹ ಸ್ಟ್ರಾಟಜಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸುಘೋಷ್, ಧನ್ಯವಾದ ಪ್ರಸನ್ನ ಮಾಹಿತಿಗೆ. ಏಪ್ರಿಲ್ ಮೊದಲ ವಾರದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಬೆಂಗಳೂರಿನಲ್ಲಿ ಇಂದು ಈ ವಿಷಯ ತಿಳಿಸಿದ್ದಾರೆ. ಇದೇ ವೇಳೆ ಅಭಿವೃದ್ಧಿ ವರ್ಸಸ್ ಅಪಪ್ರಚಾರ ಈ ಬಾರಿ ಬಿಜೆಪಿಯ ಧ್ಯೇಯವಾಕ್ಯವಾಗಲಿದ್ದು, ಮತದಾರರಲ್ಲಿ ಮೊದಲು ಕ್ಷಮೆ ಕೇಳಿ ಬಳಿಕ ಮತಯಾಚಿಸುವಂತೆ ರಾಜ್ಯಾಧ್ಯಕ್ಷರು ನಾಯಕರಿಗೆ ಕಿವಿಮಾತು ಹೇಳಿದ್ದಾರೆ. ಇದೇ ವೇಳೆ ಕಾಮಕೇಳಿ ಪ್ರಕರಣದಲ್ಲಿ ಸಿಲುಕಿರುವ ಶಾಸಕ ರಘುಪತಿ ಭಟ್ ವಿರುದ್ಧ ತನಿಖೆಗೂ ಆದೇಶ ನೀಡಿದ್ದಾರೆ. ಇವತ್ತು ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಗೆ ಜಿಲ್ಲೆಯಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ ಅವ್ರ ಸಭೆಯನ್ನು ನಾವು ಕರೆದು ಅವರಿಗೆ ಎಲ್ಲ ರೀತಿಯ ಮಾಹಿತಿ ಇತ್ಯಾದಿಗಳನ್ನು ಒದಗಿಸಿ ಅವರನ್ನ ಚುನಾವಣೆಗೆ ಸನ್ನದ್ಧ ಮಾಡಲಿಕ್ಕೆ ಇಲ್ಲಿ ಕರೆದಂಥವರು ನಮ್ಮ ಪ್ರಮುಖ ಕಾರ್ಯಕರ್ತರು ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರು ಪ್ರಮುಖರು ಇದ್ದಾರೆ. ಇದಾದ ನಂತರ ನಾಳೆ ನಾವು ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ನಮ್ಮ ಪ್ರವಾಸ ಇದೆ. ಅಲ್ಲಿ ನಮ್ಮ ದೊಡ್ಡ ಪ್ರಮಾಣದ ಕಾರ್ಯಕರ್ತರ ಸಭೆಗಳಿದ್ದಾವೆ. ಅದನ್ನು ಮುಗಿಸ್ಕೊಂಡು 30ನೇ ತಾರೀಕು ನಾವು ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ಜಿಲ್ಲೆಯ ಪ್ರಮುಖರನ್ನ ಒಂದು ಪ್ರತಿ ಜಿಲ್ಲೆಯಿಂದ 5, 6, 7 ಜನರನ್ನು ಕರೆದು ಈಗೇನು ಆಸ್ಪಿರೆಂಟ್ಗಳನ್ನ ಸಿಂಕ್ರೊನೈಸ್ ಮಾಡಿದ್ದೇವೆ, ಎಲ್ಲ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ. ನಮ್ಮ ಜಿಲ್ಲಾ ಸಮಿತಿಯರ ಜೊತೆಗೆ ಬಹಳ ವಿಸ್ತೃತವಾಗಿ ಅವತ್ತು ಬೆಳಗ್ಗಿನಿಂದ ರಾತ್ರಿಯವರೆಗೆ ಎಲ್ಲ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರಮುಖರೊಂದಿಗೆ ಚರ್ಚೆ ಮಾಡ್ತೇವೆ. ವಿಧಾನಸಭಾ ಚುನಾವಣೆ ಅಂಗವಾಗಿ ಆರಂಭಿಸಿರುವ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಪಕ್ಷದ ಅಧ್ಯಕ್ಷ ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಆರ್ ಅಶೋಕ್, ಸಚಿವ ಎ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಸದಸ್ಯರಾದ ಶಿವಯೋಗೇಸ್ವಾಮಿ, ವೈಎ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು. ನಗರದ ಆಚಾರ್ಯ ಕಾಲೇಜು ಕೃಷಿ ಮೈದಾನದಲ್ಲಿ ಸಮಾವೇಶವನ್ನು
ಬಿಜೆಪಿಯಿಂದ ಕೆಲ ಸಚಿವರು ಹೊರಹೋಗುತ್ತಿರುವುದರಿಂದ ಪಕ್ಷಕ್ಕೆ ಲಾಭವೇ ಹೊರತು ಧಕ್ಕೆ ಇಲ್ಲ ಅಂತ ಮಾಜಿ ಸಿಎಂ ಸದಾನಂದಗೌಡ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು ಮಾರ್ಚ್ 30-31ರ ಒಳಗೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುವುದು ಅಂದರು. ಇದೇ ವೇಳೆ ರೇಣುಕಾಚಾರ್ಯ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿವಿಎಸ್ ಇಂತಹ ಆರೋಪಗಳು ಸಹಜ ಅಂದರು. ಸಿಎಂ ಆಗಿದ್ದಾಗ ಪಾರದರ್ಶಕ ಆಡಳಿತ ನೀಡಿದ್ದೇನೆ ಅಂತ ಹೇಳಿದರು. ಸಿಎಂ ಉದಾಸಿ ವಿರುದ್ಧ ಆರೋಪ ಮಾಡುತ್ತಿರುವ ಡಿವಿಎಸ್ ಸಿಎಂ ಆಗಿದ್ದಾಗ ಕತ್ತೆ ಕಾಯ್ತಿದ್ರ ಅಂತ ಕೆಜೆಪಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಧನಂಜಯ ಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಮಲ್ಲೇಶ್ವರಂನ ಕೆಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು ಸಿಎಂ ಆಗಿದ್ದಾಗ ಉದಾಸಿ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನಿಸಿದರು. ಇವರಿಗೆ ಜನರೇ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿದರು. ಮುಖ್ಯಮಂತ್ರಿ ಸದಾನಂದ ಗೌಡ್ರು ಏನ್ ಕತ್ತೆ ಕಾಯ್ತಾ ಇದ್ರ? ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಜೊತೆಗೆ ಮಂತ್ರಿ ಆಗಿದ್ದವರಲ್ಲ ಸಿಎಂ ಉದಾಸಿ ಅವರು. ಏನು ಇವರು ಕತ್ತೆ ಕಾಯ್ತಾ ಇದ್ರ ಮುಖ್ಯಮಂತ್ರಿ? ಯಾಕೆ ಅವತ್ತು ಕ್ರಮ ಕೈಗೊಂಡಿಲ್ಲ? ಈಗ ಹಾವೇರಿಗೆ ಹೋದಾಗ ಅವ್ರಿಗೆ ನೆನಪಾಗುತ್ತೆ. ಇದೆಲ್ಲ ನಾಟಕ ಅಂತ ಹೇಳುವಂಥದ್ದು ಜನರಿಗೆ ಚೆನ್ನಾಗಿ ಗೊತ್ತಿದೆ. ಇಂಥ ಮಾತುಗಳಿಗೆ ಯಾರೂ ಕೂಡ ಬೆಲೆ ಕೊಡೋದಿಲ್ಲ. ಅಲ್ಲ ಅಂತ ಹೇಳಲೇ ಇಲ್ಲ ಅವರು ಇದುವರೆಗೆ. ಸದಾನಂದ ಗೌಡರು ಹೇಳಿದಾರ ಇಲ್ಲ ನಾನು ದುಡ್ಡು ತಗೊಂಡಿಲ್ಲ. ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತೆ. ಪರಬ್ರಹ್ಮ ವೀಕ್ಷಿಸಿ ಸೆಕೆಂಡ್ ಶೋ ಇಂದು ರಾತ್ರಿ 7:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಾಸನ್ ಐ ಕೇರ್, ವಿಶ್ವದಲ್ಲೇ ಕಣ್ಣಿನ ಆರೈಕೆಯ ಅತಿದೊಡ್ಡ ಕೇಂದ್ರ. ಯುಟಿಸಿಯೊಂದಿಗೆ ಕೈಜೋಡಿಸಿ ನಿಮ್ಮ ಕನಸನ್ನು ನನಸಾಗಿಸಿ. ಸ್ಯಾನ್ ಸಿಟಿ wishing you all a very happy Republic Day. ಅಂದದ ರೇಷ್ಮೆಯ ಸೊಬಗು ಕಾವ್ಯವಾಗಿ ಬರುತ್ತಿದೆ ರೇಷ್ಮೆಯ ಪರಂಪರೆ RMKV. ವಿದ್ಯುತ್ ದರ ಏರಿಕೆ ಹೊಡೆತದಿಂದ ರಾಜ್ಯದ ಜನತೆ ಸದ್ಯಕ್ಕೆ ಪಾರಾಗಿದ್ದಾರೆ. ಪೂರ್ವ ನಿಗದಿಯಂತೆ ಇಂದು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ದರ ಪರಿಷ್ಕರಣೆಯನ್ನ ಪ್ರಕಟ ಮಾಡಬೇಕಿತ್ತು. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಈ ಕಾರಣಕ್ಕೆ ಕೇಂದ್ರ ಚುನಾವಣಾ ಆಯೋಗ ಸದ್ಯಕ್ಕೆ ಪರಿಷ್ಕೃತ ದರ ಪ್ರಕಟಿಸದಂತೆ ಆಯೋಗಕ್ಕೆ ಸೂಚಿಸಿದೆ. ಮುಂದೆ ಯಾವಾಗ ದರ ಪರಿಷ್ಕರಣೆಯನ್ನ ಪ್ರಕಟ ಮಾಡಲಿದ್ದೀರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಆಯೋಗದ ಅಧ್ಯಕ್ಷರು ಚುನಾವಣಾ ಆಯೋಗದ ಮಾಹಿತಿಯನ್ನೇ ಪುನರುಚ್ಚರಿಸಿದರು. ಸದ್ಯ ವಿದ್ಯುತ್ ದರ ಏರಿಕೆಯಿಂದ ರಾಜ್ಯದ ಜನತೆ ಪಾರಾಗಿರಬಹುದು. ಆದರೆ ಜುಲೈ 1ರಿಂದ ಇಂಧನ ದರ ಹೊಂದಾಣಿಕೆ ವೆಚ್ಚದ ಹೆಸರಿನಲ್ಲಿ 3 ತಿಂಗಳಿಗೊಮ್ಮೆ ಪವರ್ ರೇಟ್ ಹೆಚ್ಚಾದರೆ ಆಶ್ಚರ್ಯ ಪಡಬೇಕಿಲ್ಲ. ಈಗ ತಾನೇ ಬಂದಿರತಕ್ಕಂಥ ಸಂದೇಶದ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗದವರು ಸದ್ಯಕ್ಕೆ ಈ ಆದೇಶದ ಪ್ರಕಟಣೆಯನ್ನು ಮುಂದೂಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಆದ್ದರಿಂದ ಈ ಆದೇಶದ ಪ್ರಕಟಣೆಯನ್ನು ಮುಂದೂಡಿದ್ದೇವೆ. ಮಾರ್ಚ್ 13ರಂದು ಆರಂಭವಾಗಿದ್ದ ದ್ವಿತೀಯ ಪಿಯು ಪರೀಕ್ಷೆಗಳು ಮುಕ್ತಾಯವಾಗಿವೆ. ಪ್ರಶ್ನೆ ಪತ್ರಿಕೆ ಬಹಿರಂಗದ ವದಂತಿಗೆ ಇಂದು ತೆರೆ ಬಿದ್ದಿದೆ. 916 ಕೇಂದ್ರಗಳಲ್ಲಿ ನಡೆದ ಪಿಯು ಪರೀಕ್ಷೆಯಲ್ಲಿ ಈ ಬಾರಿ ನಕಲು ಮಾಡುತ್ತಿದ್ದ ಒಟ್ಟು 163 ವಿದ್ಯಾರ್ಥಿಗಳು ಡಿಬಾರ್ ಆಗಿದ್ದಾರೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಪರೀಕ್ಷೆಯಲ್ಲಿ ಡಿಬಾರ್ ಆಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ವ್ಯಾಪಕ ಇಳಿಮುಖವಾಗಿದೆ. ಇನ್ನು ದ್ವಿತೀಯ ಪಿಯುಸಿ ಮೌಲ್ಯಮಾಪನ ಏಪ್ರಿಲ್ 4ರಿಂದ ಆರಂಭವಾಗಲಿದ್ದು ಮೇ ಮೊದಲ ವಾರದಲ್ಲಿ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇದೆ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ತುಂಬ ಚೆನ್ನಾಗಂದರೆ ವಿತ್ ಆಲ್ ದಿ ಅಟ್ಮೋಸ್ಟ್ ಕೇರಿಂದ ಮಾಡಿದ್ದಾರೆ. ಪ್ರತಿ ಸ್ಟೇಜಲ್ಲೂ ಒಂದು ಸೂಪರ್ವಿಷನ್ ಅಂತ ಇರುತ್ತೆ. ಅಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಇರುತ್ತೆ, ಸಿಟಿಂಗ್ ಸ್ಕ್ವಾಡ್ ಇರುತ್ತೆ, ಮತ್ತು ಸರ್ಪ್ರೈಸ್ ವಿಸಿಟ್ಸ್ ಇರುತ್ತೆ. ಬಟ್ ಇವರಷ್ಟು ಕೇರ್ ತೊಗೊಂಡು ಎಕ್ಸಾಮ್ ಮಾಡಿದ್ದು ನನಗೆ ಯಾವುದೂ ಇಲ್ಲ ಅನಿಸುತ್ತೆ. ನಾವು ಡಿಗ್ರಿ ಎಕ್ಸಾಮ್ಸ್ ಮಾಡ್ತೇವೆ, ಒಂದು ಸ್ಕ್ವಾಡ್ ಅಂತ ಇರುತ್ತೆ. ಬಟ್ ಈ ಸ್ಟೇಜಲ್ಲಿ ಈವನ್ ದಿ ಪೊಲೀಸ್ ಪರ್ಸನಲ್ಸನ್ನು
ಟಿವಿ ಜಯಚಂದ್ರ ಹಾಗೂ ಅವರ ಪತ್ನಿ ವಿರುದ್ಧ ಖಾಸಗಿ ದೂರು ಏನೋ ದಾಖಲಾಗಿತ್ತು. ಸರ್ಕಾರಿ ಜಾಗ ಅಕ್ರಮವಾಗಿ